ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಎಸ್, ಎಕ್ಸಾಸ್ಟ್ ಹಾಕ್ಸ್ಮೇಲೆ ಇದೇ ಮೊದಲನೇ ರೈಡು. ಸೊ 2 ಗಾಡಿಗಳನ್ನು ಎತ್ಕೊಂಡು ಹೋಗ್ತಾಯಿರಿ. ಒಂದರಲ್ಲಿ ನಮ್ಮ ಅಣ್ಣ ಬರ್ತಾನೆ, ಯೂಸಲ್ಲಿ ನಾನು ಬರ್ತೀನಿ, ಆಮೇಲೆ ಶಿಫ್ಟ್ ಮಾಡ್ಕೊತೀರಿ. ಇವತ್ತಿಂದು ಪ್ಲ್ಯಾನ್ಸ್ ಏನಂತ ಪ್ರಾಪರಾಗಿ ಗೊತ್ತಿಲ್ಲ. ಹೊಸಕೋಟೆ ಟೋಲ್ ಹತ್ರ ಒಂದು ಮೀಟಪ್ ಪಾಯಿಂಟ್ ಇದೆ, ಅಲ್ಲಿ ನಾನು ನಮ್ಮ ಅಣ್ಣ ಚಂದನ್ ಆಲ್ರೆಡಿ ಇಲ್ಲಿ ಬಂದಿದ್ದಾನೆ, ಹರ್ಷ ಕ್ಯಾಪ್ಟನ್ ಅವರು ಸಿಗ್ತೀರಿ. ಅದಾದಮೇಲೆ ಸೆಕೆಂಡ್ ಮೀಟಪ್ ಪಾಯಿಂಟ್ ಬಂದು ನಂದಿ ಹಿಲ್ಸ್ ಹತ್ರ, ನಂದಿ ಉಪಚಾರು. ಸೊ ಅಲ್ಲಿ ಯತೇಂದ್ರ ಮತ್ತು ಅನಿರುದ್ಧ ಅವ್ರು ಬರ್ತಾರೆ. ರಕ್ಷಿತ್ ಅವ್ರು ಬರಬೇಕಾಯ್ತು, ಒಂದು ಸ್ವಲ್ಪ ಬ್ರೇಕ್ ಪ್ಯಾಡ್ಸ್ ಇಲ್ಲ ಮತ್ತು ಕೆಲಸ ಆಯಿತು ಅಂತ ಡ್ರಾಪ್ ಆಗಿದ್ದಾರೆ. ಸೊ ಟೋಟಲಾಗಿ 6 ಮೆಂಬರ್ಸ್ ಹೋಗ್ತಾ ಇರೋದು. ನೋಡೋಣ ಯಾವ ಕಡೆ ಹೋಗೋದಂತನೂ ಪ್ಲ್ಯಾನ್ ಇಲ್ಲ. 2 ಮೀಟಪ್ ಪಾಯಿಂಟ್ ಕೊಟ್ಟಿದ್ದೀನಿ, ಕೊಡೋಣ. ಫಸ್ಟು ಯಾಕೆ ಸ್ಟಾರ್ಟ್ ಬಿಡ್ತಿರೋ ಗೊತ್ತಿಲ್ಲ, ಆಲ್ರೆಡಿ ನಾನು ಸ್ಟಾರ್ಟ್ ಮಾಡೋಣ. ಹಬ್ಬ ಸದ್ಯ ಸ್ಟಾರ್ಟ್ ಆಯ್ತಿದ್ದು. ಈಗ ಆಲ್ರೆಡಿ ಮಾಡೋಣ, ಸಾರಿ, ಈಗ ಹಯಾಬುಸ ಮಾಡೋಣ. ಕ್ರೇಜಿ ಲೋಡ್ ಇದೆ. ಸೊ ಬನ್ನಿ, ಏನಿಲ್ಲ, ಗಾಡಿ ಒಂದು ಸ್ವಲ್ಪ ವಾರ್ಮಪ್ ಆಗಲಿ, ಹಂಗೆ ಬಿಡೋಣ. ಇವಾಗ ಬಿಡ್ತಾಯಿದ್ದೀರಿ, ಗಾಡಿ ಎಲ್ಲ ವಾರ್ಮಪ್ ಆಗಿದೆ. ಬನ್ನಿ ನೋಡೋಣ. ಆಯ್ತಮ್ಮ, ರೈಟ್ ಸ್ಟಾರ್ಟ್ ಮಾಡಿದ್ದೀರಿ. ಹೊಸ ಎಕ್ಸಾಸ್ಟು, ಹೊಸ ಟಯರು, ಕ್ರೇಜಿ, ಹೆವಿ ಕಿರಿಸ್ತಾ ಇದೆ ಗಾಡಿ ಅಂತೂ. ಅಂದರೆ ನಾನು ಅಂದ್ಕೊಂಡಷ್ಟು ಅಗ್ರೆಸಿವ್ ಎಲ್ಲ, ಸೂದಿಂಗ್ ಆಗೇ ಇದೆ. ಬೆಳಗ್ಗೆ ಸ್ಟಾರ್ಟ್ ಮಾಡೋಣಲ್ವ, ಇವಾಗ ಕೋಲ್ಡ್ ಸ್ಟಾರ್ಟು ಆರಾಮಾಗಿ ಸ್ಟಾರ್ಟ್ ಆಯಿತು. ಹಾರ್ಲಿ ಡೇವಿಡ್ಸನ್ ಸೌಂಡ್ ಮುಂದೆ ಅಂತೂ ಯಾವ ಸೌಂಡ್ ಇಲ್ಲ. ಹೋಗಿ ಇವತ್ತು ಆಲ್ಮೋಸ್ಟ್ ಆಲ್ ಬರ್ತಿರೋ ಎಲ್ಲ ಗಾಡಿಗಳೂ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ಗಳೇ. ಒಂದೇ ಒಂದು ಮಾತ್ರ ಅರವಿಂದ್ ಅವ್ರದ್ದು ಸ್ಟಾಕ್ ಇರುತ್ತೆ, ಹಯಾಬುಸ. ಬಸ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಇನ್ನು ಗಾಡಿಯಲ್ಲಿ ಶಿಫ್ಟ್ ಮಾಡೋ ಪಾಪ್ಸು ಕೇಳಿಸ್ಕೊಂಡಿಲ್ಲ. ಓಹೋ, ಇದ್ಯಾರಪ್ಪ ವೈಟ್ ಹಯಾಬುಸ? ಕ್ರೇಜ್ ಆಗಿತ್ತಲ್ವ ಡೌನ್ ಶಿಫ್ಟು. ಬನ್ನಿ, ಇವತ್ತಿನ ರೈಡ್ ಅಂತೂ ಎಕ್ಸಲೆಂಟ್ ಆಗಿರುತ್ತೆ. ಎಂಥ ಶಿಫ್ಟು. ಸೊ ಫ್ಯೂಲ್ ಸ್ಟಾಪ್ಗೆ ಬಂದಿದ್ದೀರಿ. ನಂದೇನಿಲ್ಲ, ಎಲ್ಲ ಆಗಿದೆ. ನಮ್ಮ ಅಣ್ಣದೊಂದು ಸ್ವಲ್ಪ ಇಂಟ್ರಡಕ್ಷನ್ ಕೇಳ್ತಿದ್ರೆ, ಆಲ್ರೆಡಿ ಎಕ್ಸಾಸ್ಟ್ ತರೋ ವೀಡಿಯೋಲ್ಲೇ ನೋಡಿರ್ತೀರ ಅವನ್ನ. ಸೊ ನಮ್ಮ ಅಣ್ಣ ಹೆಸರು ಬಂದು ಶಶಿ ಅಂತ. ಸೊ ಅವನು ಡಿಗ್ರಿ ಎಲ್ಲ ಇಲ್ಲೇ ಮುಗಿಸಿದ್ದು. ಆಲ್ಮೋಸ್ಟ್ ಆಲ್ 2 to 3 ಇಯರ್ಸ್ ಹಂಗೆ ಬೆಂಜಲ್ಲಿ ವರ್ಕ್ ಮಾಡ್ತಿದ್ದ. ಆಮೇಲೆ ಡಬಲ್ ಡಿಗ್ರಿ ಮಾಡಬೇಕು ಅಂತ ಐರ್ಲೆಂಡ್ಗೆ ಹೊರಟ. ಸೊ ಅಲ್ಲಿ ಡಬಲ್ ಡಿಗ್ರಿ ಮುಗಿಸ್ಕೊಂಡು ಈಗ ತಕ್ಷಣಕ್ಕೆ ಮೋಟ್ರಲ್ಲಲ್ಲಿ ಕೆಲಸ ಮಾಡ್ತಿದ್ದಾನೆ. ಸೊ ಸ್ಲೈಟ್ ಇಂಟ್ರಡಕ್ಷನ್ ಅಷ್ಟೇ. ಸೊ ಟೋಟಲಾಗಿ ಈ ಗಾಡಿ ಟಯರ್ಸ್ ಹಾಕಿದ್ಮೇಲೆ 98 ಕಿಲೋಮೀಟರ್ಸ್ ಹೊಡ್ತಿದ್ರಿ. ಪಾಲಿಶ್ ಎಲ್ಲ ವೇರೋಟ್ ಆಗೋಗಿರುತ್ತೆ. ಇವಾಗ ನನ್ನ ಪ್ರಕಾರ ಒಂದು ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಓಡಿಸ್ಬೋದು. ಅದರಲ್ಲಿ ಕ್ರೇಜಿ ಸ್ಟೋರಿ ಏನು ಅಂದರೆ, ಚಂದಂದು ಟಯರ್ಸ್ ಹೋಗಿತ್ತು, ಟಯರ್ಸ್ ಚೇಂಜ್ ಮಾಡ್ಕೊಂಡ. ಇನ್ನೇನು ರೈಡ್ಗೆ ಏನೆಲ್ಲ ಪಕ್ಕ ಫಿಕ್ಸ್ ಆಗಿದೆ ಅಂತ ಅಂದ್ಕೊಂಡಷ್ಟರಲ್ಲಿ ಬ್ರೇಕ್ ಪ್ಯಾಡ್ಸ್ ಹೋಗ್ಬಿಟ್ಟಿತ್ತು. ನೆನ್ನೆ ಲಾಸ್ಟಿಗೆ EBC ತರಿಸಿ JC ರೋಡಿಂದ ಹಾಕಿದ್ದಾನೆ. ನೆನ್ನೆ ರಾತ್ರಿ ಅವನೇ ಎಲ್ಲ ಕುಂತ್ಕೊಂಡು ಹಾಕ್ಬಿಟ್ಟಿದ್ದಾನೆ. ಸರ್ವಿಸ್ ಅವನೇ ಮಾಡ್ತಾನೆ. ಕ್ರೇಜಿ ಮನುಷ್ಯ ಚಂದನಂತೂ. ಪ್ರತಿ ಸಲ ಬಂದಾಗೆಲ್ಲ ಏನಾದರೂ ಒಂದು ತೋರಿಸ್ತಾನೆ, ನೋಡಿ ಬ್ರೋ ಗಾಡಿಗೆ ಇದು ಮಾಡಿದೆ ಅಂತ. ಅದೊಂದು ಚಾರ್ಜರ್ ಇದು ಮಾಡಿದ್ದಾನೆ, ಬ್ಯಾಟ್ರಿ ಇದು ಹಾಕ್ಕೊಂಡು. ನಿನ್ನೆ EBC ಬ್ರೇಕ್ಸ್ ಚೇಂಜ್ ಮಾಡ್ದ. ಮೊನ್ನೆ ನೋಡಿದ್ರೆ ಫುಲ್ ಗಾಡಿನೇ ಸರ್ವಿಸ್ ಮಾಡಿದ್ದಾನೆ. ಲಿಟ್ರಲಿ ಕ್ರೇಜಿ, ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳಬೇಕು. ಏನಿದ್ರು ಅವನೇ ಮಾಡ್ಕೊಂಡ್ಬಿಡ್ತಾನೆ. ಜಾಸ್ತಿ ಥರ್ಡ್ ಪಾರ್ಟಿಗೆ ಹೋಗಲ್ಲ, ಅವನದೇ ಸ್ವಂತ ಪಾರ್ಟಿ. ಓಕೆ, ಟೋಲ್ ಹತ್ರ ಬಂದಿದ್ದೀವಿ. ಬನ್ನಿ
ನಮ್ಮ ಯೂಶ್ವಲ್ ಸ್ಪಾಟ್ ಹತ್ರ ನಿಲ್ಸ್ಕೊಳ್ಳೋಣ. ಅಲ್ಲಿಂದ ನೋಡೋಣ ಯಾರು ಬರ್ತಾರೆ ಏನು ಎತ್ತ ಅಂತ. ಓಕೆ ಬನ್ನಿ, ನಮ್ಮ ಫಸ್ಟ್ ಮೀಟಪ್ ಪಾಯಿಂಟ್ ಹತ್ರ ಬಂದಿದ್ದೀರಿ. ಹಾಂ, ಹರ್ಷ ಕ್ಯಾಪ್ಟನ್ ಅವರು ಹಂಗೆ ಬಂದರಲ್ವ, ಇನ್ನೇನು ಅಷ್ಟೇ ಓಡೋದಷ್ಟೇ ಅಂತದೆ. ನಮ್ಮ ಫಸ್ಟ್ ಮೀಟಪ್ ಪಾಯಿಂಟ್ ಆಯಿತು. ಏನಿಲ್ಲ, ಬಂದಿದ ತಕ್ಷಣ ಎಲ್ಲರೂ ಬಂದಿದ್ರಿ. ಒಂದು ಸ್ವಲ್ಪ ಹೊತ್ತು ಸೆಕೆಂಡ್ ಮೀಟಪ್ ಪಾಯಿಂಟ್ಗೆ ನೋಡ್ಕೊತಾ ಇದ್ರಿ. ಪವನ್ ಅಂತ ಅಣ್ಣ. ಓಕೆ ಅಣ್ಣ, ಎಲ್ಲಣ್ಣ ನೀವು? ನಾವು ಬಿಗ್ ಬೇ ಸೈಡ್ ಹೋಗ್ತಾ ಇದ್ದೀರಾ ಅಣ್ಣ? ಹೌದಾ, ಓಕೆ ಅಣ್ಣ, ಬಾಯ್ ಬಾಯ್. ಅವ್ರ ಹೆಸರು ಸಂದೀಪ್ ಅಂತ. ಅವರು ನಮ್ಮ ಊರು ಸುತ್ತಮುತ್ತನೇ ಇರೋದು. ಅವ್ರ ಹತ್ರನೂ ಮುಂಚೆ ಆಕ್ರೋಪೋಚ್ ಇತ್ತು ಐವಸಲ್ಲಿ, ಅದನ್ನ ಚೇಂಜ್ ಮಾಡಿಸಿ ಇವಾಗ ಬ್ರಾಕ್ಸ್ ಪೆಂಟ ಕಾರ್ಬನ್ ಹಾಕಿದ್ದಾರೆ. ಏನಪ್ಪ ಇವತ್ತು ಟ್ರಾಫಿಕ್ ಹಿಂಗಿದೆ. ಯೂಸರ್ 1ಗೆ ಶಿಫ್ಟ್ ಮಾಡ್ಕೊಳೋಣ. ಇವಾಗ ಇರುತ್ತೆ ನೋಡಿ ಫನ್ನು. ವೆದರ್ ನೋಡಿ ಹೆಂಗಿದೆ ಅಂತ. ವಾಪು ಎಕ್ಸಲೆಂಟ್ ಆಗಿದೆ. ನಮ್ಮ ಅಣ್ಣನೇ ಒಂದು ಸ್ವಲ್ಪ ಹಿಂದೆ ಉಳ್ಕೊಂಬಿಟ್ಟ. ರೈಡ್ ಮಾಡಿ ಆಲ್ಮೋಸ್ಟ್ ಆಲ್ 1 ವರ್ಷ ಮೇಲೆ ಆಗಿತ್ತು. ಅದ್ರ ಲಾಸ್ಟ್ ಟೈಮ್ ಬಂದಿದ್ದವನು 2 ವರ್ಷಕ್ಕಿಂತ ಮುಂಚೆ. ಸೊ ಅದರಿಂದ ಒಂದು ಸ್ವಲ್ಪ ಸ್ಲೋ ಆಗಿ ಇಟ್ಕೊತಾನೆ, ಮತ್ತೆ ಆಲ್ರೆಡಿ ಇಡ್ತಾನಲ್ವಾ, ಈ ಗಾಡಿಗಳ ಜೊತೆಲೆಲ್ಲ ಬರೋಕ್ಕಾಗಲ್ಲ. ಬರಲಿ ಇಲ್ಲಿ ತನಕ ಒಂದು ಸ್ವಲ್ಪ ಹಂಗೆ ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಬರೋಣ ಅವನ ಜೊತೆಲಿ. ಆಮೇಲೆ ಅವನಿಗೆ ಕಂಪ್ನಿ ಸಿಗುತ್ತಲ್ವ, ಅವಾಗ ನಾವು ಆರಾಮಾಗಿ ಹೋಗ್ಬೋದು. ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಟಾಪ್ಸ್ ಎಲ್ಲ ಬರುತ್ತಾ. ಫ್ರಂಟ್ ಎಂಡ್ ಫುಲ್ಲು ಲೈಟ್ ವೇಟ್ ಫೀಲ್ ಆಗ್ತಾಯಿದೆ. ಏನಕ್ಕಾಗಿರ್ಬೋದು ಆ ಥರ? ಟೈರ್ಸ್ ಚೇಂಜ್ ಆಗಿರೋದಕ್ಕ ಒಂಥರ ಓಬಲ್ ಥರ. ಅಂಕಲ್ ಥಮ್ಸಪ್ ಕೊಡ್ತಿದ್ದಾರೆ. ಅಯ್ಯೋ ಅಪ್ಪ, ಕಾರ್ನರ್ ಅಂತೂ ಸರಿಯಾಗಿ ತಗೊಳ್ತಾರಪ್ಪ ಹರ್ಷ ಅವರು. ಓಬಲ್ ಥರ ಆಗ್ತಾಯಿತ್ತು. ಅದಕ್ಕೆ ಹರ್ಷ ಅವ್ರು ಕೇಳಿದ್ದಕ್ಕೆ ಅವ್ರು ಇಟ್ಕೊಂಡು ಥ್ರೋಟಲ್ ಜೋರ ಕೊಟ್ಟಿರ್ತೀರಲ್ವಾ, ಟೈರ್ಸೂ ಒಂದು ಸ್ವಲ್ಪ ಲೈಟ್ ವೇಟ್ ಇದೆ, ಅದಕ್ಕೆ ಆ ಥರ ಆಗ್ತಾರದು ಅಂತ ಇದ್ರು. ಅದೇ ಟೈರ್ಗೆ ಒಂದು ಸ್ವಲ್ಪ ಯೂಸ್ ಆಗಬೇಕು. ಏನದು ಸ್ಪಾಟರ್ಸ ನಿಂತಿರೋದಲ್ಲಿ? ನಾನು ಪೊಲೀಸವ್ರು ಅನ್ಕೊಂಡೆ. ಓಕೆ, ಇದು ಸಿಲ್ವರ್. ಓಕೆ, ಕರೆಕ್ಟ್, ನಮ್ಮವ್ರೆ. ಅಬ್ಬಬ್ಬ. ಎಸ್, ಬನ್ನಿ, ಫೈನಲ್ ಮೀಟಪ್ ಶಾಪಿಗೆ ಬಂದಿದ್ದೀರಿ. ಇಲ್ಲಿ 1000 ಒಂದು ಚೆನ್ನಾಗಿದೆ. ಇನ್ನು ನಮ್ಮ ಯತೇಂದ್ರ ಅವ್ರು ಬರಬೇಕು. ಬಂದಿದ ತಕ್ಷಣ ಬಿಡೋಣ. ಕೋಲ್ಡ್ ಹೋಗಿದೆ ಸರಿಯಾಗಿ. ಯತೇಂದ್ರ ಅವರು ಬಂದಿದ್ದಾರೆ, ಇನ್ನಿಲ್ಲ ಬಿಡೋದಷ್ಟೇ. ಓಕೆ, ಎಲ್ಲರೂ ಬಂದಿದ್ದಾಯಿತು. ನಾನು ಒಂದು ಸ್ವಲ್ಪ ಲೇಟ್ ಮಾಡಿಬಿಟ್ಟೆ ಬ್ಯಾಟ್ರಿ ಚೇಂಜಿಂದ. ಎಸ್, ಬನ್ನಿ ಹೊಡೋಣ. ಓಕೆ, ಟೋಟಲಾಗಿ ಇಲ್ಲಿಂದ 7 ಜನ ಬಿಟ್ಟಿದ್ದೀರಿ.
ಹರ್ಷ ಅಣ್ಣ ಅವರ ಫ್ರೆಂಡ್ ಒಬ್ಬರು ಜಾಯ್ನ್ ಆಗಿದ್ದಾರೆ, ಪ್ರದೀಪ್ ಅಂತ. ವೆದರ್ ಅಂತೂ ಇದೇ ಥರ ಕ್ಯಾರಿ ಆಗ್ತಾ ಇದೆ. ಪಾಪ್ಸ್ ಹೆವಿ ಇದೆ. ನಾನು ರಕ್ಷಿತ್ ಅವ್ರ ಗಾಡಿ ಓಡಿಸೋಕೆ ಇಷ್ಟೆಲ್ಲ ನೋಟಿಸ್ ಮಾಡಿರಲಿಲ್ಲ. ನಾನು ಇನ್ನೂ ಈ ಟೈರ್ಗೆ ಯೂಸ್ ಹಾಕ್ಬೇಕಂದ್ರೆ ಅಮ್ಮಮ್ಮ ಅಂದರೆ ಇನ್ನೂ ಒಂದು 500 ಕಿಲೋಮೀಟ್ರ್ ಆದರೂ ಕಂಪ್ಲೀಟ್ ಮಾಡಬೇಕು. ಇವಾಗ ಆಲ್ರೆಡಿ 100 ಮಾಡಿದ್ದೀನಿ. ಇನ್ನು ಮಿಕ್ಕಿದ 400 ಮಾಡಿಬಿಟ್ರೆ ಅವಾಗ ಪರ್ಫೆಕ್ಟಾಗಿ ಗೊತ್ತಾಗಿರುತ್ತೆ ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ. ಏನು ಟ್ರಾಫಿಕ್ ಇವತ್ತು ಹಿಂಗಿದೆ. ಅದರಲ್ಲಿ ಹರ್ಷ ಅಣ್ಣ, ಅನಿರುದ್ಧ್ ಅವರು ಮತ್ತು ಪ್ರದೀಪ್ ಅವರು ಇದ್ದಾರಲ್ಲ, ಟೆಸ್ಲಾ ಆಡ್ಕೊಂಡು ಹೊಂಟೋಗಿದ್ದಾರೆ. ಒಳ್ಳೆ ಕಂಪ್ನಿ ಅವ್ರಿಗೆ. ಅಪ್ಪ ಯಾರು ಹೆವಿ ಲೋಡ್ ಇದಪ್ಪ. ಆಂಟಿ ನಗೀತಿದ್ದಾರೆ. ಅದರಲ್ಲಿ 4-5 ನಾಯಿಗಳು ನಾನು ಕರೆಕ್ಟಾಗಿ ಥ್ರಾಟಲ್ ಕೊಟ್ಟಾಗೇನೆ ಡಿವೈಡರ್ ಹತ್ರ ನಿಂತ್ಕೊಂಡಿರುತ್ತೆ. ಪಾಪ ಅವು ಸೌಂಡ್ಗೆ ಏನಾದರೂ ಭಯ ಪಟ್ಬಿಟ್ರೆ ಎಲ್ಲಿ ಹೋಗೋದು ಅವಕ್ಕೆ ಗೊತ್ತಾಗಲ್ಲ. ಸೊ ಅದಕ್ಕೆ ನೋಡ್ಕೊಂಡು ಓಡಿಸ್ತಾ ಇದ್ದೀನಿ. ಹೊಸ ಟೈರ್ಸು, ಹೊಸ ಎಕ್ಸಾಸ್ಟು. ಅದರಲ್ಲಿ ಮೊದಲನೇ ರೈಡ್ ಅಲ್ವಾ, ಸ್ವಲ್ಪ ಹಿಂಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ ಮಂಜು ಹೆಂಗಿದೆ ಅಂತ. ಆ ಕಡೆ ಸೈಡ್ ಅಂತ ಏನೇನು ಕಾಣಿಸ್ತಲ್ಲ. ಕ್ರೇಜಿ. ಒಳ್ಳೆ ವೆದರು. ಏನು ಮಜಾ ಇದೆ ಗೊತ್ತಾ. ಆರು ಅಂತೂ ಹೆವಿ ಲೋಡ್ ಇದೆಯಪ್ಪ ಬ್ರಾಕ್ಸ್ಗಿನ್ನ. ಫ್ರಂಟ್ ಎಂಡ್ ಅಂತೂ ನಿಜವಾಗ್ಲೂ ಹೆವಿ ಫ್ರೀ ಆಗೋಗಿದೆ. ಅದರಲ್ಲಿ ಪವರ್ ಒಂದು ಸ್ವಲ್ಪ ಲ್ಯಾಗಿದೆ ಎಕ್ಸಾಸ್ಟ್ ಹಾಕಿದ್ಮೇಲೆ. ಲೈಕ್ ಸ್ವಲ್ಪ ಡಿಲೇ. ಥ್ರಾಟಲ್ ಕೊಟ್ಟು ಒಂದು ಸ್ವಲ್ಪ ಅದಾದ್ಮೇಲೆ ಆಮೇಲೆ ಪಿಕ್ ಆಗುತ್ತೆ ಪವರು. ಫೈನಲಿ ಬಂದಿದ್ದೀರಿ. ನಮ್ಮ ಅಣ್ಣ ಮತ್ತು ಯತೇಂದ್ರ ಅವರು ಕಾಯೋಣ. ಏನಿಲ್ಲ, ಫಾಗೆಲ್ಲ ಇದೆಯಲ್ಲ, ನನಗೆ ಗೊತ್ತಾಗಿಲ್ಲ. ಚೆಚ್ಲಾಡ್ಕೊಂಬಂದು ಆಮೇಲೆ ಬಿಗ್ಬೇಕು ಅನಿಸಿದ ತಕ್ಷಣ ಸೈಡ್ಗೆ ಹಾಕ್ಕೊಂಡೆ. ಅದರಲ್ಲಿ ಇಲ್ಲಿ ನಿಲ್ಲಿಸೋದು ಬೇಡ ಅನಿಸುತ್ತೆ. ಬನ್ನಿ ಆ ಕಡೆ ಹಾಕ್ಕೊಂಬರ. ಫಾಗ್ ನಾನೇ ಕಾಣಿಸಲ್ಲ ಅಂದ್ಬಿಟ್ಟು ಮತ್ತೆ ನಾನೇ ಇಲ್ಲಿ ಹಾಕ್ಕೊಂಡ್ರೆ. ಕ್ರೇಜ್ ಇತ್ತಂತು ರೈಡು. ಎಕ್ಸಾಸ್ಟ್ ನೋಡಿ ಹೆಂಗಿದೆ ಅಂತ. ಆ ಗಾಡಿ ಲುಕ್ಕು ಫುಲ್ ಬ್ಲ್ಯಾಕ್ ಇರೋದ್ರಿಂದ ಸಕ್ಕದಾಗಿ ಕಾಣಿಸ್ತದೆ. ನಮ್ಮ ಅಪ್ಪನೇ ಎಕ್ಸಾಸ್ಟ್ ನೋಡಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ. ನಾನು ನಮ್ಮಣ್ಣ ಗೊತ್ತಿಲ್ದಿರಾನೇ ತೊಗೊಂಡು ಹಾಕ್ಸಿದ್ದು. ನೋಡ್ಬಿಟ್ಟು ಇದೇನು ಕೋಳಿ ಪುಕ್ಕ ತೆಗ್ದಂಗಿದೆ, ಹಿಂದೆ ಎಲ್ಲ ಫುಲ್ಲು ಅದರ ರಿಯರ್ ಎಂಡ್ ಹಂಗಂಗೆ ಕಾಣಿಸ್ತಿದೆ, ಕೋಳಿ ಥರನೇ ಅಂತ ಹೇಳ್ತಿದ್ರು. ಕ್ರೇಜಿ ಕಂಪ್ಯಾರಿಸನ್ಸ್ ಕೊಡ್ತಾರೆ ನಮ್ಮ ಅಪ್ಪ ಅಂತೂ. ಎಸ್ ಬನ್ನಿ, ಇವ್ರು ಬಂದಿದ ತಕ್ಷಣ ಹಂಗೆ ಹೊಡೋಣ. ಆಲ್ರೆಡಿ ಬಾಯ್ಸ್ ಬಂದಂಗಿದ್ದಾರೆ, ನೋಡೋಣ ಅವರು ಬಂದುಬಿಡ್ಲಿ. ಓಕೆ, ನಮ್ಮಣ್ಣ ಬಂದಿದ್ದಾನೆ. ಯತೇಂದ್ರ ಅವ್ರಿಗೆ ಲೊಕೇಶನ್ ಗೊತ್ತು. ನಮ್ಮಣ್ಣ ಯತೇಂದ್ರ ಅವ್ರು ಮುಂದೆ ಹೋಗಿದ್ದಾರೆ ಅಂತ ಅವನು ಬಂದ್ಬಿಟ್ನಂತ. ಓಕೆ, ಹೇಳ್ಬೇಕಂದ್ರೆ ಯತೇಂದ್ರ ಅವ್ರು ಓಡಿಸ್ತಾರೋ ಸ್ಪೀಡು ಪರ್ಫೆಕ್ಟು. ಯಾಕಂದರೆ ಸೂಪರ್ ಸ್ಪೋರ್ಟ್ಸಿಗೆ ಬಂದಿದ್ದಾದಮೇಲೆ ತುಂಬ ಕಂಟ್ರೋಲ್ದಿರಬೇಕು.
ಬಾ ಓಕೆ ಫೈನಲಿ ಬಿಗ್ ಬೇಗ ಬಂದಿದ್ದೀರಿ. ಇಲ್ಲೇನು ಸ್ಟಾಪ್ ಇದೆಯೋ ಬ್ರೇಕ್ಫಾಸ್ಟ್ ಏನಂತ ನೋಡಿಕೊಂಡು ನೋಡೋಣ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಂತ.